ಈಗ ನನ್ಗೊಂದು ಆಟ ಇದೆ. ನಮ್ಮ ವಿರಾಟ್ ಒಂದೇ ಕಾಯಿ ಇರೋದು, ಎರಡು ಬಿದ್ರೆ ಕಸ್ದೆ ಅವನ್ ಮುಖ ನೋಡಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಹಾಸನ್ ಬಡ್ಡೀಸ್. ನಾವೆಲ್ಲರೂ ಸಮ್ಮರ್ ಹಾಲಿಡೇಸಲ್ಲಿ ಊರಿಗೆ ಹೋಗೇ ಇರಲಿಲ್ಲ. ಕೆಲಸ ಅಂದ್ಕೊಂಡು ಕೆಲಸದಲ್ಲೇ ಮುಳುಗೋಗ್ಬಿಟ್ಟಿದ್ವಿ. ನಮಗೂ ರೆಸ್ಟ್ ಬೇಕು ಅಂತ ಅನ್ನಿಸ್ಬಿಟ್ಟು 2 ಡೇಸ್ ಆರಾಮಾಗಿ ಇದ್ದು ಬರೋಣ ಅಂತ ಹೇಳ್ಬಿಟ್ಟು ಊರಿಗೆ ಹೋದ್ವಿ. ನಾವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು ಹೋಗಿದ್ದು ಒಂದೇ, ಈಸಿಯಾಗಿ ಏನಾಗುತ್ತೆ ಅದನ್ನು ಅಡುಗೆ ಮಾಡ್ಕೊಳ್ಳೋದು, ಮಕ್ಳ ಜೊತೆ ಆಟ ಆಡ್ಕೊಂಡು ಕಾಲ ಕಳಿಯೋದು ಅಂತಲೇ ಫಿಕ್ಸ್ ಮಾಡ್ಕೊಂಡು ಹೋಗಿದ್ವಿ. ಹೋಗಿದ್ದ ದಿನ ಅಂತೂ ಫುಲ್ ಕುತ್ಕೊಂಡು ಚೌಕಾಬಾರ ಆಡಿದ್ದು ಬೇಜಾರಿಲ್ದಂಗೆ. ಪಂಪಪ್ ನೀನು ಗೆಲ್ಸಕ್ ಬಂದು ಕೂರ್ಸಿದ್ರು ಗೆಲ್ಲಕ್ ಬಿಡಲ್ಲ. ಒಂದ್ ಕೈ ಜಂಟಿ ಒಂದ್ ಕೈ ಗೆಲ್ಲಲ್ಲ ಬಿಡಿ. ಅವರು ಬಿಡ್ತಿದ್ದಾರೆ ಬೇಳೆನ. ಈಗ ಜನಕ್ಕೆ ಅವರಿಗೆ 3 ಬಿದ್ರೆ ಆಟ. ಓ 2 ಹೋಯ್ತು. ಅಮ್ಮಂದು ಜನಕ್ಕವರು ಬರ್ತಿದ್ದಾರೆ. ಓ ಶಾಟ್ 3 ಹೋಗತ್ತೆ. ಹೋಗತ್ತೆ, ಕಡಿಬೇಕು. ಇಲ್ಲ ಕಡಿಬೇಕು ಅದಿಲ್ಲ. ನಾನು ಆಡಬೇಡ ಕಳ. ಅಮ್ಮ ಆದ್ಮೇಲೆ ನಾನು ಆಡ್ಬೇಕು. ಈಗ ನನ್ಗೊಂದು ಆಟ ಇದೆ. ನಮ್ಮ ವಿರಾಟ್ ಒಂದೇ ಕಾಯಿ ಇರೋದು, 2 ಬಿದ್ರೆ ಕಸ್ದೆ ಅವನ್ ಮುಖ ನೋಡಿ. ಇನ್ನೂ ಒಂದ್ ಚಾನ್ಸ್ ಇದೆ ನನಗೆ ಕಡಿಯಕ್ಕೆ. ಇನ್ನೂ ಒಂದ್ ಚಾನ್ಸ್ ಇದೆ. 8 2 4 6 ಶಟ್ 2 4 6 8 2 ಬಿದ್ರವೆ 8 ಹೋಯ್ತು. 2 ಬಾಕಿ. ಅಟ್ಯಾಕ್ ಮಾಡಿದಾನೆ ಹುಂಜ ಚೌಕಕ್ಕೆ ಹೋತ. ಅಮ್ಮಂದು ಚೌಕಕ್ಕೆ ಹೋತ, ಮುರಕ ಚೌಕಕ್ಕೆ ಹೋತ. 2 ಬಾಕಿ ಆಡೋ. ಇನ್ನೊಂದು ಬೇಡ ಬಿಡು ಚೌಕಕ್ಕೆ ಹೋತು. 2 ಇಟ್ಟು ಮಗನೆ. ಬೇಡ 2 ಮಮ್ಮನ್ ಕಡಿಯಲ್ವಾ? ಕಡಿಬೇಕು. ಇನ್ನೆರಡು ಎಲ್ಲಿಗೆ ಇಡ್ತೀಯಾ? 2 ಚೌಕ ಇಟ್ಕೊ. ಒಂದಿರ ಆಟ ಆಡು. ಬೇಡ ಮಗನೆ. ಒಂದ್ ಬಿಡ್ ಬೇಡ ಬಿಡಿ. ಒಂದ್ ಬಿಡ್ಲಿ ಅಂದ್ರೆ ಅವಳು ಕಾಯೋಕ್ಕಲ್ಲ. ಇವಾಗ ಬಿಡ್ತಾರ. ಹುಂಜ ಅವರು ಗೆದ್ಬಿಟ್ರು. ಧನಂಜಯ ಗೌಡ್ರು ಈಗ ಅಕಾಡಕ್ಕೆ ಇಳ್ದವ್ರೆ. ಬಿಡು ಮಗ್ನೆ, ಬಿಡಕಂದ ನಡೆಸ್ತೀನಿ. ನಾನು ಕಂದಾಗ ನನಗೆ ಸಪೋರ್ಟ್ ಮಾಡಕ್ ಬಂದಿದೆ. ನಾವು ಹೇಳ್ದಂಗೆ ಬೆಳಗ್ಗೆ 1 ಟೈಮಿಗೆ ಅಡುಗೆ ಮಾಡಿಬಿಟ್ಟು ಫುಲ್ಲು ಸಂಜೆ ತನಕ ಅದೇ ಆಗುತ್ತೆ ಅಂತ ಫಿಕ್ಸ್ ಆಗಿಬಿಟ್ಟು ಜಾಸ್ತಿನೇ ಮಾಡಿಟ್ಕೊಂಡು ಆಟ ಆಡೋಕೆ ಕೂತಿದ್ವಿ. ಅಣ್ಣ ಹಳಸಿನಕಾಯಲ್ಲಿ ಕಬಾಬ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದಾನೆ. ನಾನು ಹೆಲ್ಪ್ ಮಾಡಿರೋದು. ಸಂಜೆ ಆಗ್ತಾ ಬಂತು. ಊರಿಗೆ ಹೋಗ್ಬರೋಣ ಅಂತ ಹೋಗ್ತಾ ಇದೀವಿ ಕೋಡಿಹಳ್ಳಿಗೆ. ಅಮ್ಮನೂ ಕೂಡ ಹಾಸನಿಂದ ಕೋಡಿಹಳ್ಳಿಗೆ ಬಂದಿದ್ರು. ಎಲ್ಲಿಗೆ ಹೋಗ್ತಿದ್ಯಾ ಶ್ವೇತಾ? ನಮ್ಮೂರು ಕೋಡಿಹಳ್ಳಿ. ಇಷ್ಟು ದಿನ ತನಕ ನಂಗೆ ಹೇಳಿರ್ಲಿಲ್ವಲ್ಲ ಅದು ನಿಮ್ಮೂರು ಕೋಡಿಹಳ್ಳಿ. ಗೊತ್ತು, ನಿಂಗೆ ಗೊತ್ತಿರ್ತೀನಮ್ಮ. ಅಮ್ಮ ಹಾಸನಿಂದ ಊರಿಗೆ ನೆನ್ನೆ ಬಂತ. 1-2 ದಿನ ಊರಿಗೆ ಹೋಗ್ಬರೋಣ ಅಂತ ತುಂಬಾ ದಿನದಿಂದನೇ ಪ್ಲಾನ್ ಮಾಡ್ಕೊಂಡಿದ್ವಿ. ಮಮ್ಮಿ ಮನೆಗೆ ಹೋಗಿ ಇದ್ ಬರೋಣ ಅಂತ. ನಾನು ಇನ್ನ ಬರಲ್ಲ ಅಂತ ತಕ್ಷಣನೇ ನಾನು ಇರಲ್ಲ, ನಾನು ಹಂಗೆ ಕೋಡಿಹಳ್ಳಿಲಿ ಇದ್ ಬರ್ತೀನಿ 2 ದಿನ ಬರೋ ತನಕನೂ ಅಂತ ಕುಯ್ದಿಟ್ಟಿದೀನಿ. 2 ಹಳಸನಣ್ಣ ಮರದ ಮೇಲೆ ಇದ್ದ ಬಲ್ತಿರವ ಅದರಿಂದ ಹಿಡ್ಕ ಬರಕ್ಕಾಗಲ್ಲ ಅಂತ ತಂದಿರ್ಲಿಲ್ಲ, ಇಲ್ಲೇ ಇಟ್ಟಿತ್ತಂತೆ. ದಪ್ಪ ಇದಾವಂತೆ. ಊರಿಗೆ ಹೋದಾಗ ಬನ್ನಿ ಸಂಜೆ ಇಷ್ಟದಾರು ಬರೋಲ್ಲ ಬನ್ನಿ ಅಂತ ನೆನ್ನೆ 2 ಸಲ ಮಾಡಿರ್ಲಿಲ್ವಾ? ಕಸ್ಟಮರ್ ಇದಾರೆ ಅಂಗಡಿಲಿ. ನೀನ್ ಮಾಡಿದ್ದ ಅಂತ 2 ಸಲ ಮಾಡಿತ್ತು. ಚಿಗಟ್ಟಿ ಹಳ್ಳಿ ಇದು. ಅದಕ್ಕೆ ಬರೋಣ ಅಂತ ಹೋಯ್ತಾ ಇದೀವಿ. ನೆನ್ನೆ ಯಾರೋ ಪೈಪ್ ತಗೊಂಡೋಗಕ್ಕೆ ಅಂತ ಬಂದಿದ್ರಂತೆ. ಕಡೆಲ್ಲ ಹೋಗ್ಬಿಟ್ಟವ್ರೆ. ಹಳಸಿನ ಕುಡಿ 2 ಇದಾವಂತೆ. 2 ಇದಾವಲ್ಲ ಹಳಸಿನ ಕುಡಿ ಅಂದ್ರೆ ಇಲ್ಲ ನನ್ ಸೊಸೆಗೆ ಇಷ್ಟ, ನಾನ್ ಕೊಡಲ್ಲ ಅಂತಂತೆ. ಯಾವ್ದೋ ಇನ್ನೊಂದ್ ಸಣ್ಣದಿತ್ತು ಪಾಪ, ನಾನ್ ಕೊಡೋದಲ್ವಾ ಒಂದ್ ಅಂದೆ.
ಇಷ್ಟಪಡ್ತೀರಾ, ಉಳ್ಳಳ್ಳಿಲೆಲ್ಲ ಇದ್ದೀರಾ, ಎಲ್ಲ ಜಾಸ್ತಿ ಜನ ತಿಂತೀರಾ ಅಂತ ಕೊಡ್ಲಿಲ್ಲ ಅಂತ. ಸಣ್ಣದೊಂದಿತ್ತು, ಇನ್ನೊಂದು ಮರದ್ದು ಕೊಟ್ಟು ಕಳ್ಸಿದೀನಿ ಅಂತ. ಇವತ್ತು ಅಲ್ಲ ಬೆಳಗ್ಗೆನೆ ಫೋನ್ ಮಾಡಿದ್ದು ಎಷ್ಟೊತ್ತಿಗೆ ಬರ್ತೀರಾ ಅಂತ. ಹೊನ್ನಾವರ ನಾವು ಸ್ವಲ್ಪ ಇಲ್ಲಿ ಹೊನ್ನಾವರ ಜಾತ್ರೆ ಬರ್ತಿದ್ವಿ ವರ್ಷ. ಹಂಗೆ ಅಡ್ಡದಾರಲ್ಲಿ ನಡ್ಕೊ ಬರ್ತಿದ್ವಿ. ಯಾವ ಹೊನ್ನಾವರ ಜಾತ್ರೆಗೆ ಬಾ, ಮಳೆ ಬಂದೇ ಬರೋದು, ಮಳೆಯಲ್ಲಿ ನೆನೆತಿದ್ವಿ. ನಮ್ಮನ್ನೆಲ್ಲ ಕರ್ಕೊ ಬರೋದು ಮಮ್ಮಿ, ಸಂಜೆ ಆಗ್ಬಿಡೋದು. ರಾಟ್ವಾಣೆಲಿ 15 ರೂಪಾಯಿ ಒಬ್ರಿಗೆ ಅಂತ ಅದ್ಕ ಕೂತ್ಕೊಂಡವೆ. ದೇವಸ್ಥಾನ ಹತ್ರ ಆಗದ ಜಾತ್ರೆ. ಇಲ್ಲಿ ತೋರಿಸ್ತೀನಿ ಬಾ. ಕೆರೆಯಲ್ಲಿ ಎಷ್ಟು ವರ್ಷ ಆಯ್ತು ಸೊಪ್ಪು, ಆಗೆಲ್ಲ ಕೋಡಿ ಬಿದ್ದೋಗಿರೋದು. ಈಗ ನೀರೇ ಇಲ್ಲ. ಇಲ್ಲೇ ಜಾತ್ರೆ ಆಗ್ತಿದ್ದು. ಇಲ್ಲ ಅಲ್ಲಿ ಕಾಣಿಸುತ್ತೆ ತಡಿ. ಕೋಡಿ ಅಮ್ಮನ ದೇವಸ್ಥಾನ ಜಾಗದ ಪಕ್ಕನೆ ಫುಲ್ ಜಾತ್ರೆ. ಅಲ್ಲೆಲ್ಲ ರಾಟ್ವಾಣ, ಪೂರಿ, ಖಾರ, ಜಿಲೇಬಿ, ಮೈಸೂರು ಪಾಕ. ಆದ್ರೂ ಸಖತ್ತಾಗೋದಿಲ್ಲ, ಸಖತ್ತು ಜನ ಇರೋರು. ನಮ್ಮಮ್ಮ ಯಾವ್ಯಾವ ಸ್ಥಿತಿಲಿ ಇದೋ ಗೊತ್ತಿಲ್ಲ ಗಣಿ. ಅಮ್ಮ ಊರಿಗೆ ಬಂದರು ಅಂತ ಅಂದರೆ ಅವ್ರು ಸೆಟ್ಲ್ ಆಗದೆ ಹೊಲ್ದತ್ರ. ಸೊ ನಾವು ಡೈರೆಕ್ಟಾಗಿ ಹೊಲ್ದತ್ರನೇ ಬಂದ್ವಿ ಇವಾಗ. ವಿಡಿಯೋ ಮಾಡಬೇಡ ಅನ್ನತ್ತೆ. ಶಶಿಕಲಾ ಅವ್ರೆ ನೋಡಿ ಈ ಕಡೆ ಕೊಂಚೂರು. ಯಾಕೆ ಇಲ್ಲ ನೋಡಿ, ಇವರೇ ಶಶಿಕಲಾ ಅವರು. ನಮಗೆ ಯಾರಿಗೂ ಹೇಳಿರ್ಲಿಲ್ಲ ಕಾಫಿ ಗಿಡ ಹಾಕಿದ್ರು ನೋಡಿ. ಇವಾಗ ಇಷ್ಟಿಷ್ಟು ಉದ್ದ ಆಗಿದೆ, ಆಲ್ಮೋಸ್ಟ್ 10 ತಿಂಗಳಾಯ್ತು. ಅಲ್ಲ ಕಚ್ಕೊಂಡಿದಾವಲ್ಲಮ್ಮ, ಕಚ್ಕೊಂಡಿದಾವಲ್ಲ ಚೆನ್ನಾಗಿ. ಎಲ್ಲಿ 3-4 ಮರ ಅಲ್ಲಿ ನೋಡಿ, ಎಲ್ಲದ್ರಲ್ಲೂ ದಸಿ ನುಗ್ತಿದಾವೆ. ಹಾ, ಆಗೆಲ್ಲ ಉದ್ರೋಗೋಲ್ಲ, ಎಲ್ಲ ಉದ್ರೋಗಿಲ್ಲ. ಸಪ್ತಮಿಗೆ ದಶ್ ನುಗ್ತಾವೆ. ಈಗ ನಾವು ಬಸ್ರಿಯರಿಗೆ ಯಾವ ಥರ ಪ್ರೋಟೀನ್ಸ್ ಕುಡಿಬೇಕು ಆ ಥರ ತೆಂಗಿನ ಮರಕ್ಕೂ ಬೇಕು. ಗೊಬ್ಬರ ನೀರು ಅದೆರಡು ಮಾಡಬೇಕು. ಗೊಬ್ಬರ ನೀರು. ನೀನು ಚೆನ್ನಾಗಿ ವಿಡಿಯೋ ಮಾಡ್ಕೆ ತಗೋತಿದ್ಯಾ? ಸರಿ ಆಯ್ತು, ಹೇಳಿ ಮುಂದುವರ್ಸಿ. ಹಾ, ಬಸ್ರಿಯರಿಗೆ ಕೊಟ್ಟಂಗೆ ಮರಗಳು ಅಷ್ಟೇ. ಸರಿ, ಬಸ್ರಿಯರ್ದು ಕತೆ ಆಯ್ತು. ವಯಸ್ಸಾದವ್ರ ಕತೆ? ವಯಸ್ಸಾದ್ರೆ ಹಿಂಗೆ ಸ್ವಂತ ಹಿಡ್ಕೊಂಡು ಓಡಾಡು. ನಿಮ್ಮಂಗೆ ಅವರು ಬಸ್ರಿರ್ನ ಚೆನ್ನಾಗಿ ನೋಡ್ಕೊಳಕ್ ಹೋಗಿ ವಯಸ್ಸಾದವ್ರನ್ನ ಮರಿತವ್ರೆ. ಹೆಂಗಿತ್ತಮ್ಮ ತೋಟ? ಯಾಕೆ ಹೇಳ್ತೀವಿ, ಅವ್ರನ್ನ ನಾವು ಮೇಂಟೈನ್ ಮಾಡೋದು, ಅವರು ತೋಟ ಮೇಂಟೈನ್ ಮಾಡೋದು, ಹಂಗಾಗಿದೆ ಕತೆ ಇವಾಗ. ಹೇಳು. ಲಾಕರಲ್ಲಿ ಇಟ್ಟಿತ್ತು ಅಳಿಸ್ದಂಗ. ಮಮ್ಮ ಲಾಕರಲ್ಲಿ ಇಟ್ಟಿತ್ತು ಅಳಿಸ್ದಂಡ. ಇದೇ ಎಕ್ಸ್ಟ್ರಾ ಲಾಕ್ ಇದೆ. ಇದು ಕೋಳಿ ಗೂಡು ಕಣ. ಅಲ್ಲ, ಎಕ್ಸ್ಟ್ರಾ ಸೀಕ್ರೆಟ್ ಲಾಕ್ ಏನಾದ್ರು ಮಾಡಿದ್ದೆ. ಚಿನ್ನ ತಂದ್ರು ನಮ್ಮನೇಲಿ ಚಿನ್ನ ಲಾಕರಲ್ಲಿ ಫುಲ್ ಸೇಫ್ಟಿಗೆ ಇಟ್ಟಿದ್ರೆ ಅಳಿಸ್ದಂಡ. ತಿಂದಿದ್ ನೋಡಲಿ ಹೊಸಿ ಇವಿಲ್ಲ, ಅಳಿಲ್ಲ, ಗಮ್ಮಂತ ಐತಲ್ವಾ ಜನಕನ. ಮಕ್ಳೆಲ್ಲ ಆಟ ಆಡ್ತಿದ್ರು ಕಣಮ್ಮ. ಇಲ್ಲ ಅಡುಗೆ ಮಾಡ್ತೀನಿ, ಊಟ ಮಾಡ್ತೀನಿ ಅಂತ. ನಾಟಿ ಕೋಳಿ ಹೋದ್ವಲ್ಲ, ಇದ್ದಾವಲ್ಲ. ಅಡಸ್ನೇನ್ ತಗೊಂಡು ಒಟ್ಟು ಬರದಾ? ಹುಡುಗರಿಗೆ ಕ್ಲಾಸ್ ಇದ್ದು ಮಧ್ಯಾಹ್ನ ಹೊತ್ತು ಅಮ್ಮ ಬರ್ತೀವಿ. ಸರಿ ಆಯ್ತು. ನೀನು ವಿಡಿಯೋ ಮಾಡ್ತಾ ಇದೀಯಾ? ಇಲ್ಲ, ಆಸ್ನಕ್ಕೆ ಯಾವಾಗ ಬರ್ತೀರಾ? ಎಂತದ ಮೇಲೆ ಇಟ್ಕೊಂಡಿರೋದು? ಫೋನು ನೀವೇನೋ ಫೋನ್ ಮಾಡಿದ್ರೆ ಅಲ್ಲಿಟ್ಟು ಬಂದ್ರೆ ಕೇಳಿಸುತ್ತಾ? ಅಮ್ಮ ಅಲ್ಲಿಗೆ ಹಾರ್ಟ್ ಹತ್ರ ಇಟ್ಕೋಬಾರ್ದು ಫೋನು. ಸೊಂಟದ ಹತ್ರ ಎಲ್ಲ ನೆತ್ತಕೊಳ್ಳಿ, ಸ್ವೆಟರ್ಗೆ ಇಟ್ಕೊಳ್ಳಿ. ಜೋ ಬೈತಾರ ಅಲ್ಲಿಗೆ ಎಲ್ಲಿಗೊಂದು ಪಿನ್ ಹಾಕೊಂಡು ಇಟ್ಕೊಳ್ಳಿ. ಅಲ್ಲಿ ಇಟ್ಕೋಬಾರ್ದು, ತೆಗೀರಿ. ಹಾ, ಬರ್ನಮ್ಮ. ಆಸ್ನಕ್ಕೆ ಯಾವಾಗ ಬರ್ತೀರಾ? ಬೇಡ ಅಂದ್ರೆ ಇಲ್ಲೇ ಇದ್ಬಿಡ್ತಾರೆ. ಬೇಡ ಅಂದ್ರೆ ಇರ್ತೀನಿ. ಸರಿ ಬಾಯ್. ಬಾಯ್ ಅಮ್ಮ. ಕೋಡಿಗಳಿಂದ ಹೊರಟರು ಸೀದಾ ನಮ್ಮ ತೋಟಕ್ಕೆ ಬಂದ್ವಿ. ಪಪ್ಪನು ಕೂಡ ಇಲ್ಲಿ ಕಾಫಿ ಗಿಡ ಹಾಕ್ಸಿದ್ರು. ನೋಡಿರ್ಲಿಲ್ಲ ನಾನು, ಕಾಫಿ ಗಿಡ ಹಾಕೋ ಟೈಮಲ್ಲೂ ಬಂದಿರ್ಲಿಲ್ಲ. ಅಲ್ಲೇ ಒಂದು ಹಳಸಿನಣ್ಣಿನ ಮರನೂ ಇತ್ತು. ನಮಗೆ ಹಳಸಿನಣ್ಣು ಅಂದ್ರೆ ತುಂಬಾ ಫೇವ್ರೇಟ್. ನೋಡ್ತಾ ಇದ್ವಿ, ಹಳಸಿನಣ್ಣು ಹಣ್ಣಾಗಿದ್ರೆ ಇವತ್ತು ಯಾವ್ದಾದ್ರು ಕೊಯ್ಯೋಣ ಅಂತ ಹೇಳ್ಬಿಟ್ಟು. ರೌಂಡ್ ಬಲೂನ್ ತರ ಇದೆಲ್ಲ. ಅದನ್ನ ಕಟ್ ಆಗ್ತಿದೆ. ಆಯ್ತು ಬಾ. ಏನೋ ಏನ ಆವಾಜ್ ಆಗ್ತಾವಳ ಆವಾಜ್. ಈ ಕೋಡಿಹಳ್ಳಿಯಿಂದ ನಮ್ಮ ತೋಟಕ್ಕೆ ಬಂದಿದ್ದೀವಿ. ನಾನು ಬಂದು ನಾನು ಮಾಡಿ ನಾನು ಬಿಟ್ಟು ಹೋದ್ಮೇಲೆ ಇವಳು ಬಂದಿರೋದು ಇಲ್ಲಿ ಅಧಿಕಾರ ಚಲಾಯಿಸಕ್ ಬಂದವಳೆ ನೋಡಿ. ಸರಿನಾ ಇದು? ಬಾರಿ ಚೆನ್ನಾಗಿ ನಮ್ಮೂರಲ್ಲಿ ಚತೋಬಾರ ಅಂತ ಹುಡುದ್ರು ಹಿಂಗೆ ಅಂತೀವಿ. ನಾನು ಬಂದು ನಾನು ಹೋಗಿ ನಾನು ಮಾಡಿ ಅಂತ. ನೋಡು ನವಿಲ್ ಎಷ್ಟು ಸಖತ್ತಾಗಿದೆ ನೋಡಿ. ಸೊಪ್ಪು ಅಲ್ಲಿ ಕೂತಿದೆ ನೋಡು, ಸಖತ್ತಾಗಿದೆ ಅಲ್ವಾ? ತ್ವಾಟ ತ್ವಾಟ ತ್ವಾಟ
ಅಡಿಕೆ ತ್ವಾಟ, ಇವಳ್ದು ಅಡಿಕೆ ತ್ವಾಟ, ಇವಳ್ದೆ ಅಡಿಕೆ ತ್ವಾಟ, ಅವಳ್ದೆ ಅಡಿಕೆ ತ್ವಾಟ. ಎಷ್ಟು ಅಡಿ ಇರ್ಬೋದು ಸ್ವಲ್ಪ ಅದು ನವಿಲು ಅಲ್ಲಿ ನೋಡು. ನನಗೆ ಚಿಕ್ಕರಿಂದ ಕೆಲವೊಂದು ಕೆಲಸ ಮಾಡೋದು ತುಂಬ ಇಷ್ಟ. ಈ ಹೂ ಕಟ್ಟೋದು ಮತ್ತು ಮುದ್ದೆ ಕಟ್ಟೋದು, ರೊಟ್ಟಿಗೆಲ್ಲ ರೆಡಿ ಮಾಡಿಕೊಟ್ಟಾಗ ರೊಟ್ಟಿ ತಟ್ಟೋದು, ಈ ಕೆಲಸಗಳನ್ನ ಸಾಮಾನ್ಯ ನಾನೇ ಮಾಡ್ತಿದ್ದೆ. ಮಮ್ಮಿ ಹಿಟ್ಟಿನ ಕೋಲಲ್ಲಿ ಮುದ್ದೆ ಎಲ್ಲ ತಿರುವು ಬಿಟ್ಕೊಡೋರು, ನೀಟಾಗಿ ಹದವಾಗಿ ನಾನು ಕಟ್ತಿದ್ದೆ. ಹೂನು ಅಷ್ಟೇ, ಅಷ್ಟು ಬಿಡಿಸಿ ಕೊಡೋರು, ಬಿಡ್ಸೋಕ್ಕಾಗ್ತಿರ್ಲಿಲ್ಲ, ಬಿಡಿಸ್ಕೊಡೋರು. ಎಷ್ಟೇ ಆದ್ರೂ ನಾನೇ ಕಟ್ಟಬೇಕಿತ್ತು. ಈಗ ಹೂ ಕಟ್ಟುವಾಗ ಅದೆಲ್ಲ ಮೆಮೊರಿ ನನಗೆ ರೀಕಾಲ್ ಆಗ್ತಾಯಿತ್ತು. ಆಮೇಲೆ ಕಟ್ಟಿದ ಮೇಲೆ ನೋಡು ಮಮ್ಮಿ ಎಷ್ಟು ಚೆನ್ನಾಗಿ ಕಟ್ಟಿದ್ದೀನಿ, ಇಷ್ಟು ಮರ ಆಯಿತು ಅಷ್ಟು ಮರ ಆಯಿತು ಅಂತ ನನಗೆ ತೋರಿಸೋದು. ಮಮ್ಮಿ ಚೆನ್ನಾಗಿದೆ ಅಂದರೆ ನನಗೆ ಸಮಾಧಾನ ಅಲ್ಲಿಗೆ. ನಮ್ಮನೇಲಿ ಮಮ್ಮಿ ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ಒಳಗಡೆ ಏನು ಮಾಡೋಕ್ಕೆ ಬಿಡಲ್ಲ. ನಾವು ಊರಿಗೆ ಹೋದ್ವಿ ಅಂದರೆ ನಾವು ನಾನ್ ವೆಜ್ ಹೊರಗಡೆನೇ ಮಾಡೋದು. ಗ್ಯಾಸ್ ಪ್ರಾಬ್ಲಮ್ ಅಲ್ವಾ, ಒಂದು ಗ್ಯಾಸ್ ಖಾಲಿ ಆಗಿಬಿಟ್ಟಿತ್ತು, ಒಂದೇ ಒಂದು ಸಿಲಿಂಡ್ರ್ ಇತ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಒಲೆಲೆ ಮಾಡ್ತಾಯಿದ್ದೀವಿ. 3 ಟೈಮಿಗೂ ಆಗುವಷ್ಟು ಮಾಡ್ತಿದ್ವಿ. ತಪ್ಪಲಿ ಎಷ್ಟು ಚೆನ್ನಾಗೈತೆ ಅಜ್ಜಿ, ನಮ್ಮ ಅಜ್ಜಿ ಕಾಲದ್ದು ಬಿರಿಯಾನಿ ಎಲ್ಲ ಮಾಡಿ ಮಾಡಿ ತಪ್ಪಲಿ ಮಾಡಿ 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 ಒಲೆಲ್ ಮಾಡಿ ಮಾಡಿ ಒಲೆಲ್ ಮಾಡಿ ಮಾಡಿ ಉಜ್ಜಿರು ಹೋಗ್ದಂಗೆ ಆಗೈತೆ. ಇದರಲ್ಲಿ ಫ್ರೈ ರೆಡಿ ಆಗ್ತಾಯಿದೆ. ಬಿರಿಯಾನಿ ವಾವ್. ಇದರಲ್ಲಿ ಫಿಶ್, ಕಾಟ್ಲಾ ಫಿಶ್ ರೆಡಿ ಇದೆ. ಕಾಟ್ಲಾ ಫಿಶ್ ಸಾಂಬಾರ್. ಸರಿ ತಲೆ ಇರ್ತೀವಿ, ಭಾರಿ ಚೆನ್ನಾಗಿ. ಆಹಾ ತಲೆ. ಸಂಡೇ ಆಗಿದ್ದರಿಂದ ನಮ್ಮ ಮನೆಯವ್ರಿಗೂ ಡ್ಯೂಟಿಗೆ ರಜೆ ಇತ್ತು. ಬೆಳಗ್ಗೆ ತಿಂಡಿಗೆ ಬರೋಕ್ಕೆ ಹೇಳಿದ್ದೆ. ಅವ್ರು ತಿಂಡಿ ತಿಂದ್ಕೊಂಡು ಮತ್ತೆ ಶಾಪ್ ಓಪನ್ ಟೈಮಿಗೆ ಹೋಗ್ತೀನಿ ಅಂತ ಬಂದರು. ಮಕ್ಕಳ ಜೊತೆ ಎಲ್ಲ ಒಂದು ರೌಂಡು ಕ್ರಿಕೆಟ್ ಆಡ್ತಾ ಇದ್ದಾರೆ. ಓ ಬೇಡ ಅಂತ ಅವನೇ ಹೇಳ್ಕತವನೆ. ಓಡೇ ಬಿಟ್ಟ ಒಂದ್ರನ್ನ. ಫಸ್ಟ್ ಮ್ಯಾಚ್ ಬಾವ ವಿನ್ನು. ಈಗ ಯಾರು ನೋಡೋಣ, ಈಗ ಮತ್ತೆ ಫಸ್ಟ್ ಇಂದ. ಓಕೆ ಚಿನ್ನಿ ಹಿಡ್ದಿರ ಔಟ್ ಆಗನು. ತೆಚ್ಚಿತ್ತು ಮಗ್ನೆ. ಎಲ್ಲ ಇತ್ತು ನೋಡಿ ಅದ್ರಲ್ಲಿ. ಅಳಸಿ ಬೀಜನ ಸುಡ್ತಿದ್ವಿ ಕೆಂಡಕ್ಕೆ ಹಾಕಿ. ಎಷ್ಟು ವರ್ಷ ಆಯ್ತು ಸುಡ್ಕೊಂಡು ತಿಂದು. ಮಕ್ಳಲ್ಲಿ ಸುಟ್ಕೊಂಡು ತಿಂದಿದ್ದು. ಹ್ಞೂ ಆಲೂಗಡ್ಡೆ 3 ಇರೋದಾ? ಆಲೂಗಡ್ಡೆನೂ ಸಖತ್ತಾಗಿರುತ್ತೆ, ಬಟ್ 3 ಇರೋದು. ಹಾಕು ಹಾಕ್ಬಿಟ್ಟು ಅದ್ರ ಮ್ಯಾಗ ತುಂಬು. ಅದು ಕಳ್ಸಿನ ಬೀಜ ಬೇಕು ಮುಚ್ಚೋ. ಮತ್ತೆ ಒಂದು ರೌಂಡ್ ಎಲ್ಲ ತಿನ್ಕೊಂಡು ಚೌಕಬಾರಾಟ ಕೂತ್ಕೊಂಡ್ವಿ. ನನ್ನ ತಂಗಿ ಮತ್ತು ನನ್ನ ತಂಗಿ ಯಜಮಾನ್ರು ಕೂಡ ಬಂದಿದ್ರು. ಅವರಿಗೆ ಅವರೆಲ್ಲರೂ ಕಡ್ತಾನೆ, ಈಗ ಎಲ್ಲರೂ ಅವನನ್ನ ಕಡಿತಾರೆ. ಎರಡಕ್ಕೂ ಹೋಗ್ಲಿ. ಜಾನಿದು ಏನ್ ಕಡಿತಿದ್ರು ಅಣ್ಣಕ್ ಬಂದ್ರ 1 ಗಂಟೆಯಿಂದ ಆಟಾಡ್ತಿದ್ದಾರೆ. ಕಾಯಿ ಎಷ್ಟು ಜನ 5 ಸರಿ ಎಲ್ಲ ತಿನ್ಬೇಕು ವಾಪಸ್. ಫುಲ್ ಸುತ್ತಾ ಇದಾರಲ್ಲ. 3:30 ಆಯ್ತು. ಮುಗಿಸ್ರ ಬೇಗ. ಈಗಲೂ 2800 ಅಂತ ವಾಷಿಂಗು. ಭಾರತಕ್ಕೆ ಇಲ್ಲ ಅನ್ಸುತ್ತೆ ಕಣೆ, ಭಾರತಕ್ಕೆ ಇಲ್ಲ ಅನ್ಸುತ್ತೆ. ಯಾರೇ ವಾಪಸ್ ಇಟ್ಟು ಯಾರು ಮಕ್ಳದ್ದು ರಜೆ ಮುಗಿತಾ ಬಂತು. ಅವರನ್ನು ನಮ್ಮ ಜೊತೆ ಕರ್ಕೊಂಡು ಹೊರಟ್ವಿ. ನಾವು ಶುಕ್ರವಾರ ನೈಟ್ ಹೋದವರು ಶನಿವಾರ ಇದ್ದು ಭಾನುವಾರ ನೈಟು ಇವಾಗ ಹೊರಡ್ತಾ ಇದ್ದೀವಿ. ನಮ್ಮೂರೊಂದು ಬುಧೇಶ್ವರ ಸ್ವಾಮಿ ಮಠದಲ್ಲಿ ಮದುವೆ ಇತ್ತು. ಸೊ ಅಲ್ಲಿ ವಿಸಿಟ್ ಮಾಡ್ಬಿಟ್ಟು ಹೋಗೋಣ ಅಂತ ಈಗ ಅಲ್ಲಿಗೆ ಬಂದಿದ್ದೀವಿ. ಅಲ್ಲ ಮಗ್ನೆ, ಇದೇ ಬಿಲ್ಡಿಂಗ್ ಅಲ್ಲೇ ಬರ್ದಿದ್ದು ಪಪ್ಪನುವೆ. ನಾನು 10th ಎಕ್ಸಾಮ್ ಬರ್ದಿದ್ದು. ತಡಿ ಮಗ್ನೆ, ನಾನು 10th ಎಕ್ಸಾಮ್ ಬರ್ದಿದ್ದು ಸ್ಕೂಲ್ ಇದು ಬುಧೇಶ್ವರ ಸ್ವಾಮಿ ಮಠದಲ್ಲ.
ನಮಗೆ ಸೆಂಟ್ರ್ ಬಿದ್ದಿದ್ದು. ಇದೇ ವಿಂಡೋದಲ್ಲಿ ಕೂತ್ಕೊಂಡು ಯಾರಾದರೂ ಹೇಳ್ಕೊಡ್ತಾರ ಅಂತ ಕಿಟಕಿ ನೋಡ್ಕೊಂಡು ಬರ್ತಿದ್ವಿ. ಚಿಕ್ಕವರಿದ್ದಾಗ ಹಬ್ಬ ಬಂತು ಅಂದರೆ, ಅದರಲ್ಲೂ ಗೌರಿ ಹಬ್ಬ ಬಂತು ಅಂತಂದರೆ ಮಲ್ಲೇಶಣ್ಣ ಸೈಕಲಲ್ಲಿ ಬಳೆ ಆನೆ ತಗೊಂಡು ಬಂದುಬಿಡೋರು ಮಾರೋದಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮೂರಲ್ಲಿ ಯಾರದೇ ಹೆಣ್ಣಿನ ಮದುವೆ ಆದ್ರೂ ಕೂಡ ಇವರೇ ಬಳೆ ತೊಡ್ಸೋಕೆ ಬರೋದು. ಅವ್ರನ್ನ ನೋಡಿ ನಂಗೆ ತುಂಬ ಖುಷಿ ಆಯಿತು. ತುಂಬ ವರ್ಷನೇ ಆಗಿತ್ತು ನಾನು ಅವ್ರನ್ನ ನೋಡಿ. ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಮಮ್ಮಿ ಊರಿಂದನೇ ಟೆಂಪೋ ಬಂದಿದ್ದರಿಂದ ನಾನು ಅದರಲ್ಲಿ ಹೋಗ್ತೀನಿ, ನೀವು ಹೋಗಿ ಹಾಸನಿಗೆ ಅಂತ ಹೇಳಿದ್ರು. ಮಕ್ಳು ಆರಾಮಾಗಿ ಸಮ್ಮರ್ ಹಾಲಿಡೇಸಲ್ಲಿ ಜಾಲಿಯಾಗಿದ್ದರು. ನಾವು ಇದೆರಡು ದಿನ ಏನು ಹೋಗಿದ್ವಿ ಅದೇ ನಮ್ಮ ಜಾಲಿ ಅಂತ ಹೇಳ್ಬೋದು. ಇನ್ನು ಮಕ್ಳದ್ದು ಸ್ಕೂಲ್ ಸ್ಟಾರ್ಟ್ ಆಗ್ತಾ ಬಂತು, ಅಡ್ಮಿಷನ್ಸು, ಇನ್ನು ಅವ್ರಿಗೆ ಏನೇನು ತಗೊಡ್ಬೇಕು ಅದೆಲ್ಲ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಹಾಸನಿಗೆ ನಮ್ಮ ಜೊತೆನೇ ಕರ್ಕೊಂಡು ಬರ್ತಾಯಿದ್ವಿ. ನನ್ನ ಮಗನಿಗೆ ಬಂದಿದ್ದು ನೆಕ್ಸ್ಟ್ ಡೇ ಮಾಡಿದ ಕೆಲಸನೇ ಅವನಿಗೆ ಸೈಕಲ್ಲು. ಅವ್ನು 3 ವರ್ಷ ಹಾಸ್ಟೆಲಲ್ಲಿ ಇದ್ದಿದ್ದರಿಂದ ಅವನಿಗೆ ಸೈಕಲ್ ತೆಕ್ಕೊಟ್ಟಿರಲಿಲ್ಲ. ಇವಾಗ ನಮ್ಮ ಮನೆ ಪಕ್ಕನೇ ಸ್ಕೂಲಿಗೆ ಹಾಕಿದ್ದೀವಿ. ಆರಾಮಾಗಿ ಸೈಕಲಲ್ಲಿ ಹೋಗಿ ಸೈಕಲಲ್ಲಿ ಬರ್ತೀನಿ ಅಂತ ಹೇಳಿದ್ದಕ್ಕೆ ಅವನಿಗೊಂದು ಸೈಕಲ್ ತೊಗೊಂಬಂದರು. ನಾನು ಸೈಕಲ್ ತರಕ್ಕೆ ಹೋಗಿರಲಿಲ್ಲ, ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಸೈಕಲ್ ತಂದಮೇಲೆ ಅದಕ್ಕೆ ಹೊಸದಲ್ವಾ ಪೂಜೆ ಎಲ್ಲ ಆಯಿತು. ಆಲ್ಮೋಸ್ಟ್ ಮಗನ ಸ್ಕೂಲ್ ಕೆಲಸ ಎಲ್ಲ ಮುಗಿದಿದೆ. ರ್ಯಾಪರ್ ಹಾಕೋದೊಂದು ಬಾಕಿ ಇದೆ. ಸದ್ಯಕ್ಕೆ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು.